ನಾವ ಈ ವಿಡಿಯೋದಾಗ ಇನ್ಪುಟ್‌ನ ಕನ್ಸೋಲಿಂದ ಯಾ ರೀತಿ ರೀಡ್ ಮಾಡ್ಬೇಕನ್ನೋದ್ ನೋಡೋಣ ಅಂತ. ನಮ್ಮ ಫಸ್ಟ್ ಕ್ಲಾಸ್‌ದಾಗ ಯಾವಾಗ ನಾವು ಫಸ್ಟ್ ಹಲೋ ವರ್ಲ್ಡ್ ಪ್ರೋಗ್ರಾಮ್ ಬರಾಕ್ತಿದ್ವಲ್ಲ, ಅವಾಗ ಹಲೋ ವರ್ಲ್ಡ್ ಅಂತೇಳಿ ಒಂದು ಕ್ಲಾಸ್ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಅದೇ ರೀತಿ ಜಾವಾದಾಗ ಸ್ಕ್ಯಾನರ್ ಅಂತೇಳಿ ಒಂದು ಕ್ಲಾಸ್ ಐತಿ ಜಾವಾ ಯುಟಿಲ್ ಪ್ಯಾಕೇಜ್‌ದಾಗ. ಸೊ ಈ ಸ್ಕ್ಯಾನರ್ ಕ್ಲಾಸ್‌ನ ಯೂಸ್ ಮಾಡ್ಕೊಂಡ ಇನ್ಪುಟ್‌ನ ಕನ್ಸೋಲಿಂದ ರೀಡ್ ಮಾಡ್ಬೋದು. ಸೊ ನಾವ್ ಇದನ್ನ ರೀಡ್ ಮಾಡ್ಬೇಕಂದ್ರೆ ಫಸ್ಟಿಗೆ ಸ್ಕ್ಯಾನರ್ ಆಬ್ಜೆಕ್ಟ್‌ನ ಕ್ರಿಯೇಟ್ ಮಾಡ್ಕೋಬೇಕು ಈ ರೀತಿ. ಸ್ಕ್ಯಾನರ ಎಸ್‌ಸಿ ನ್ಯೂ ಸ್ಕ್ಯಾನರ ಇದಕ್ಕ ಸಿಸ್ಟಮ್ ಡಾಟ್ ಇನ್ ಅಂತೇಳಿ ಪಾಸ್ ಮಾಡ್ಬೇಕ. ಸಿಸ್ಟಮ್ ಡಾಟ್ ಇನ್ ಅಂತಂದ್ರೆ ಬೇಸಿಕಲಿ ಸ್ಕ್ಯಾನರ್ ಹೇಳಾಕತ್ತೀವಿ. ಕನ್ಸೋಲ್ ಅಂದ್ರ ಕೀಬೋರ್ಡ್ ಇಂದ ಇನ್ಪುಟ್ ಕೊಡ್ತೀವಿ ಅಂತೇಳಿ ಹೇಳಾಕತ್ತೀವಿ. ಅದಕ್ಕೆ ನಾನು ಸಿಸ್ಟಮ್ ಡಾಟ್ ಇನ್ ಅಂತೇಳಿ ಪಾಸ್ ಮಾಡಾಕ್ತೀನಿ ಸ್ಕ್ಯಾನರ್ ಒಳಗ. ಯಾವಾಗ ನಾವು ಸ್ಕ್ಯಾನರ್ ಆಬ್ಜೆಕ್ಟ್ ಈ ರೀತಿ ಕ್ರಿಯೇಟ್ ಮಾಡ್ತೀವಲ್ಲ, ಅವಾಗ ಇಂಟರ್ನಲ್ ಏನ್ ಆಕೈತಿ ಅಂತಂದ್ರ ಸ್ಕ್ಯಾನರ್ ಆಬ್ಜೆಕ್ಟ್ ಇನ್ಪುಟ್ ಬಫರ್ಗ ಲಿಸನ್ ಮಾಡಕ್ ಸ್ಟಾರ್ಟ್ ಮಾಡ್ತೈತಿ. ಸೊ ಯೂಸರ್ ಏನ್ ಮಾಡ್ತಾನೆ, ಕನ್ಸೋಲ್ ಅಂತಂದ್ರೆ ಕೀಬೋರ್ಡ್ ಯೂಸ್ ಮಾಡ್ಕೊಂಡ ಬೇಸಿಕಲಿ ಇನ್ಪುಟ್ ನ ಕೊಡ್ತಾನ. ಆ ಇನ್ಪುಟ್ ಎಲ್ಲಾನು ಏನಾಕೈತಿ ಇನ್ಪುಟ್ ಬಫರ್ದಾಗ ಇರ್ತೈತಿ. ಸೊ ಸ್ಕ್ಯಾನರ್ ಏನ್ ಮಾಡ್ತೈತಿ, ಅಲ್ಲಿರುವಂತ ಡಾಟಾನ ರೀಡ್ ಮಾಡ್ತೈತಿ. ಸೊ ಇಲ್ಲಿರುವಂತ ಡಾಟಾನ ರೀಡ್ ಮಾಡ್ಬೇಕಂತಂದ್ರ ಸ್ಕ್ಯಾನರ್ ಹತ್ರ ಸ್ವಲ್ಪ ಹೆಲ್ಪರ್ ಮೆಥಡ್ಸ್ ಅದಾವ. ಸೊ ಇನ್ ಕೇಸ್ ಯೂಸರ್ ಎಂಟರ್ ಮಾಡಿರುವಂತ ವ್ಯಾಲ್ಯೂವ ಇಂಟಿಜರ್ ಇತ್ತು, ಅದನ್ನ ರೀಡ್ ಮಾಡಾಕ ನೆಕ್ಸ್ಟ್ ಇಂಟ್ ಅಂತ ಹೇಳೈತಿ. ಇನ್ ಕೇಸ್ ಯೂಸರ್ ಎಂಟರ್ ಮಾಡಿರುವಂತ ಡಾಟಾ ಸ್ಟ್ರಿಂಗ್ ಇತ್ತಂದ್ರೆ ಅದನ್ನ ರೀಡ್ ಮಾಡಾಕ ನೆಕ್ಸ್ಟ್ ಅಂತ ಹೇಳೈತಿ. ಸೊ ಡೆಸಿಮಲ್ ಇತ್ತಂದ್ರೆ ನೆಕ್ಸ್ಟ್ ಡಬಲ್ ಅಂತ ಹೇಳೈತಿ. ಯಾವಾಗ ಯೂಸರ್ ಬೇಸಿಕಲಿ ಕನ್ಸೋಲ್ದಾಗ ಈ ರೀತಿ ಇನ್ಪುಟ್ ನ ಕೊಡ್ತಾನಲ್ಲ, ಅವಾಗ ಇಂಟರ್ನಲ್ ಏನ್ ಆಕೈತಿ ಅಂತಂದ್ರೆ ಬೇಸಿಕಲಿ ಇವು 4 ಸ್ಟೆಪ್ಸ್ ಆಗ್ತಾವ. ಸ್ಕ್ಯಾನರ್ ಏನ್ ಮಾಡ್ತೈತಿ, ಈ ಬಫರ್ ಇಂದ ಇನ್ಪುಟ್ ನ ರೀಡ್ ಮಾಡ್ತಿರ್ತೈತಿ. ಇದನ್ನ ರೀಡ್ ಮಾಡ್ಕೊಂಡ ಟೋಕನೈಸೇಷನ್ ಮಾಡ್ತೈತಿ. ಅಂತಂದ್ರೆ ಈಗ 12 ಸ್ಪೇಸ್ 56 67 12 ಆಗಿನ ಸ್ಪೇಸ್ ಐತಿ, 56 ಆಗಿನ ಸ್ಪೇಸ್ ಐತಿ, ಅದಾದ್ಮೇಲೆ 67 ಆಗಿನ ಸ್ಪೇಸ್ ಐತಿ, ಆಮೇಲೆ ನ್ಯೂ ಲೈನ್ ಕ್ಯಾರೆಕ್ಟರ್ ಐತಿ. ಸೊ ಈಗ ಎಂಟರ್ ಮಾಡಿರುವಂತ ಡಾಟಾನ ಬೇಸ್ಡ್ ಆನ್ ದ ಸ್ಪೇಸ್ ಸ್ಪ್ಲಿಟ್ ಮಾಡ್ತೈತಿ. ಇದಕ್ಕೆ ಏನಂತ ಕರೀತಾರ ಅಂದ್ರೆ ಟೋಕನೈಸೇಷನ್ ಅಂತ ಹೇಳಿ ಕರೀತಾರ. ಸೊ ಅವಾಗ ಏನಾಯ್ತಾ, 12 ಅನ್ನೋದು ಒಂದು ಟೋಕನ್ ಅಥವಾ ಒಂದು ಡಾಟಾ, 56 ಅನ್ನೋದು ಒಂದು ಟೋಕನ್, ಆಮೇಲೆ 66 ಅನ್ನೋದು ಒಂದು ಟೋಕನ್. ಸೊ ನಾನು ಇದನ್ನ ಎಕ್ಸೆಸ್ ಮಾಡಬೇಕು ಅಂತಂದ್ರೆ ಇನ್ಪುಟ್ ಬಫರ್ ಇಂದ ನಾನು ಇದನ್ನ ರಿಮೂವ್ ಮಾಡಿ ನನ್ನ ವೇರಿಯೇಬಲ್ ಅಂದ್ರೆ ಲೋಕಲ್ ವೇರಿಯೇಬಲ್ ಅಸೈನ್ ಮಾಡ್ಕೋಬೇಕಂದ್ರೆ ನಾನು ನೆಕ್ಸ್ಟ್ ಇಂಟ್ ಅನ್ನ ಯೂಸ್ ಮಾಡ್ಕೋತೀನಿ. ಯಾವಾಗ ನಾನು ನೆಕ್ಸ್ಟ್ ಇಂಟ್ ಅಂತ ಹೇಳಿ ಯೂಸ್ ಮಾಡ್ಕೋತೀನಲ್ಲ, ಅವಾಗ ಈ ಇನ್ಪುಟ್ ಬಫರ್ ದಾಗಿಂದ 12 ರಿಮೂವ್ ಆಕೈತಿ. 56 67 ಅಷ್ಟ ಉಳ್ಕೋತಾವ. ಇನ್ನೊಂದ್ಸಲ ನಾನು ನೆಕ್ಸ್ಟ್ ಇಂಟ್ ಅಂತ ಹೇಳಿ ಮಾಡಿದ್ರೆ 56 ಈ ಇನ್ಪುಟ್ ಬಫರ್ ಇಂದ ಖಾಲಿ ಆಗ್ತೈತಿ. ನೆಕ್ಸ್ಟ್ ಸಲ ಮಾಡಿದ್ರೆ 67 ರೀಡ್ ಆಗ್ತೈತಿ. ಅವಾಗ ಬರೇ ನ್ಯೂ ಲೈನ್ ಅಷ್ಟ ಉಳ್ಕೋತೈತಿ. ಪಾರ್ಸಿಂಗ್. ಸೊ ಇಲ್ಲಿ ನಾನು ಕನ್ಸೋಲ್ದ ರೀಡ್ ಮಾಡೋದನ್ನು ಸೇಮ್ ಡಾಟಾ, ಆಮೇಲೆ ಇಲ್ಲಿ ನೆಕ್ಸ್ಟ್ ಇಂಟ್ ಅಂತೇಳಿ ಮಾಡೋದನ್ನು ಸೇಮ್ ಡಾಟಾ. ಅಂದ್ರೆ ನಾನು ಬೇಸಿಕಲಿ ಬಫರ್ದಾಗ ನಾ ಏನ್ ಅಸ್ಯೂಮ್ಷನ್ ಮಾಡ್ಕೊಳಕತ್ತೀನಿ, ಬಫರ್ದಾಗ ಬೇಸಿಕಲಿ ಯೂಸರ್ನು ಇಂಟೀಜರ್ ನ ಎಂಟರ್ ಮಾಡ್ಯಾನ, ಆಮೇಲೆ ನಾನು ಅದನ್ನ ರೀಡ್ ಮಾಡ್ಕೊಳಕತ್ತೀನಿ ಅಂತೇಳಿ ಅಸ್ಯೂಮ್ಷನ್ ಐತಿ. ಇನ್ ಕೇಸ್ ಯೂಸರ್ ಸ್ಟ್ರಿಂಗ್ ನ ಎಂಟರ್ ಮಾಡಿದ, ಆದ್ರೆ ನಾನು ಇಂಟೀಜರ್ ಅಂತೇಳಿ ಅದನ್ನ ಪಾಸ್ ಮಾಡಾಕತ್ತಿದ್ನಿ ಅಂದ್ರೆ ಅವಾಗ ಇನ್ಪುಟ್ ಮಿಸ್ ಮ್ಯಾಚ್ ಅಂತೇಳಿ ಎಕ್ಸೆಪ್ಷನ್ ಬರ್ತೈತಿ. ಸೊ ನಾವೀಗ ಏನೇನ್ ಡಿಸ್ಕಸ್ ಮಾಡಿವಲ್ಲ ಅವನ್ನೆಲ್ಲಾನು ಕೋಡ್ ಎಕ್ಸಾಂಪಲ್ ಥ್ರೂ ನೋಡೋಣ ಅಂತ. ನಮ್ದ ಫಸ್ಟ್ ಸಿಂಪಲ್ ಒಂದೇ ಇನ್ಪುಟ್ ನ ರೀಡ್ ಮಾಡಾಕ ಸ್ಕ್ಯಾನರ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡೀನಿ. ಎಂಟರ್ ನಂಬರ್, ಆಮೇಲೆ ಬೇಸಿಕಲಿ ಇದೇನ್ ಮಾಡಾಕ್ತಿವಿ ಎಸ್ ಸಿ ಡಾಟ್ ನೆಕ್ಸ್ಟ್ ಏನ್ ಮಾಡ್ತೈತಿ, ಇನ್ಪುಟ್ ಬಫರ್ ಇಂದ ಇಂಟೀಜರ್ ವ್ಯಾಲ್ಯೂನ ರೀಡ್ ಮಾಡಿ ಅದನ್ನ ನಮ್ ಅನ್ನುವಂತ ವೇರಿಯೇಬಲ್ ಗೆ ಅಸೈನ್ ಮಾಡಾಕತೈತಿ. ಆಮೇಲೆ ನಾನು ನಮ್ನ ಪ್ರಿಂಟ್ ಮಾಡಾಕತ್ತೀನಿ. ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ಸೊ ಈ ರೀತಿ ಎಂಟರ್ ನಂಬರ್ 88 ಅಂತ ಎಂಟರ್ ಮಾಡಿದೆ, ಅದ ನಂಬರ್ ಪ್ರಿಂಟ್ ಆಗೈತಿ. ಓಕೆ, ಈಗ ರೀಡ್ ಇನ್ಪುಟ್ ಲೈನ್ ಒಂದ್ ಸಿಂಗಲ್ ಎಂಟೈರ್ ಲೈನ್ ಅನ್ನ ರೀಡ್ ಮಾಡೋಣ ಅಂತ. ಸೊ ಇದು ನೆಕ್ಸ್ಟ್ ಲೈನ್ ಏನೈತಲ್ಲ ಸೇಮ್ ಕೋಡನ ಇಲ್ಲಿ ಏನ್ ಮಾಡಾಕ್ತೀನಿ, ನೆಕ್ಸ್ಟ್ ಲೈನ್ ಅಂತ ಹೇಳಿ ತೊಗೊಳಾಕ್ತೀನಿ. ಸೊ ಪ್ರೀವಿಯಸ್ ಎಕ್ಸಾಂಪಲ್ ದಾಗ ಇಲ್ಲೇ ನೆಕ್ಸ್ಟ್ ಇಂಟ್ ಅಂತ ಹೇಳಿತ್ತ, ಇಲ್ಲೇನೈತಿ ನೆಕ್ಸ್ಟ್ ಲೈನ್ ಅಂತ ಹೇಳಿ ಐತಿ. ಇಲ್ಲೇ ಡಾಟಾ ಟೈಪ್ ಯಾವ್ದೈತಿ, ಸ್ಟ್ರಿಂಗ್ ಐತಿ. ಸೊ ಈಗ ನಾನು ಎಂಟರ್ ಮಾಡಿದ್ರ ಅಪ್ ಟು ಇಲ್ಲಿ ತನಾನು ಒಂದ ಡಾಟಾ ಅಂತ ಹೇಳಿ ಕನ್ಸಿಡರ್ ಮಾಡ್ತಿದ್ವಿ. ನೆಕ್ಸ್ಟ್ ಲೈನ್ ಅಪ್ ಟು ನ್ಯೂ ಲೈನ್ ಬರುತ್ತನಾನು ಒಂದ ಲೈನ್ ಅಂತ ಹೇಳಿ ರೀಡ್ ಮಾಡ್ಕೋತಿತ್ತದ. ಇದನ್ನ ನಾನು ಎಂಟರ್ ಮಾಡಿದ್ರ ನಾವ್ ಎಂಟರ್ ಮಾಡಿರುವಂತ ಲೈನ್ ಪ್ರಿಂಟ್ ಆಗ್ತೈತಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ದಾಗ ಮಲ್ಟಿಪಲ್ ಇನ್ಪುಟ್ಸ್ ನೋಡೋಣ ಅಂತ ನಾವು. ಸೊ ಇಲ್ಲಿ ಏನ್ ಮಾಡಾಕತ್ತೀನಿ, ನಾನು ಸ್ಕ್ಯಾನರ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕ್ತೀನಿ.
ಓಕೆ, ಆಮೇಲೆ ಇಲ್ಲೇ ನಾನು ಒಂದು ಲೈನ್ ಪ್ರಿಂಟ್ ಮಾಡಾಕ್ತೀನಿ. ಸ್ಕ್ಯಾನರ್ ಈಸ್ ಲಿಸ್ನಿಂಗ್ ಟು ಇನ್ಪುಟ್ ಬಫರ್ ಅಂತೇಳಿ, ಸ್ಕ್ಯಾನರ್ ಈಸ್ ಲಿಸ್ನಿಂಗ್ ಟು ಇನ್ಪುಟ್ ಬಫರ್ ಅಂತೇಳಿ ಲೈನ್ ನ ಪ್ರಿಂಟ್ ಮಾಡಾಕತ್ತೀನಿ. ಸೊ ನಾ ಏನ್ ಮಾಡಾಕತ್ತೀನಿ ಇಲ್ಲ, ಸ್ಟ್ರಿಂಗ್ ವ್ಯಾಲ್ಯೂ ಎಂಟರ್ಡ್, ನಾ ಏನ್ ಸೆಕೆಂಡ್ ಡಯಾಗ್ರಾಮ್ ದಾಗ ತೋರ್ಸಿನಲ್ಲ, ಇದ ಸೀಕ್ವೆನ್ಸ್ ದಾಗ ಡಾಟಾ ಕೊಡಾಕ್ತೀನಿ ಕನ್ಸೋಲ್ ದಾಗ, ಅದನ್ನ ಪ್ರಿಂಟ್ ಮಾಡಾಕತ್ತೀನಿ. ಸ್ಟಾರ್ಟಿಂಗ್ ಹಲೋ ಅಂತ ಕೊಡ್ತೀನಿ ನಾನು. ನೆಕ್ಸ್ಟ್ ಡೆಸಿಮಲ್ ವ್ಯಾಲ್ಯೂವ, ಅದಾದ್ಮೇಲೆ ಒಂದು ಇಂಟೀಜರ್ ವ್ಯಾಲ್ಯೂವ. ಸೊ ಈಗ ಎಂಟರ್ ಹಿಟ್ ಮಾಡಿದ್ರೆ ಸ್ಟ್ರಿಂಗ್ ವ್ಯಾಲ್ಯೂ ಹಲೋ, ಡೆಸಿಮಲ್ ವ್ಯಾಲ್ಯೂವ 89.9, 78 ನೆಕ್ಸ್ಟ್. ಸೊ ಇದೆಲ್ಲಾನು ಇನ್ಪುಟ್ ಬಫರ್ ದಾಗ ಇರ್ತೈತಿ. ಯಾವಾಗ ನಾ ಎಸಿ ಡಾಟ್ ನೆಕ್ಸ್ಟ್ ಮಾಡ್ತೀನಲ್ಲ, ಅವಾಗ ಇನ್ಪುಟ್ ಬಫರ್ ದಾಗಿಂದ ಈ ವ್ಯಾಲ್ಯೂ ಹಲೋ ಅನ್ನೋದು ಪ್ರಿಂಟ್ ಆಯ್ತು. ಇನ್ಪುಟ್ ಬಫರ್ ದಾಗ ಬರೀ 89.9 78 ಅಷ್ಟು ಉಳಿತು. ಯಾವಾಗ ನಾನು ಎಸಿ ಡಾಟ್ ನೆಕ್ಸ್ಟ್ ಡಬಲ್ ಮಾಡಿದ್ನಲ್ಲ, ಅವಾಗ 80.9 ಹೋಯ್ತು. ಸೊ ಎಸಿ ಡಾಟ್ ನೆಕ್ಸ್ಟ್ ಇನ್ನೊಂದ್ಸಲ ಯಾವಾಗ ಮಾಡಿದ್ನಲ್ಲ, ಅವಾಗ ನಾನು ಇನ್ಪುಟ್ ಬಫರ್ ದಾಗ 78 ವ್ಯಾಲ್ಯೂನು ರೀಡ್ ಮಾಡಾಕ್ತೀನಿ, ಅದನ್ನ ಪ್ರಿಂಟ್ ಮಾಡಾಕ್ತೀನಿ. ಆಮೇಲೆ ನಂದು ಬಫರ್ ದಾಗ ಯಾವ್ದು ವ್ಯಾಲ್ಯೂ ಉಳಿಯಂಗಿಲ್ಲ, ಬರೀ ಬ್ಯಾಕ್ ಸ್ಲಾಶ್ ನ್ಯೂ ಲೈನ್ ಕ್ಯಾರೆಕ್ಟರ್ ಅಷ್ಟು ಉಳ್ಕೋತೈತಿ. ಸೊ ಇಲ್ಲೇ ಒಂದು ಇಶ್ಯೂ ಡಿಸ್ಕಸ್ ಮಾಡಿದ್ವಿ ನಾವು, ಯಾವಾಗ ಇದು ಇನ್ಪುಟ್ ಮಿಸ್ ಮ್ಯಾಚ್ ಎಕ್ಸೆಪ್ಷನ್ ಬರ್ತೈತಿ ಅಂತ ನೋಡೋಣ ಅಂತ ಈಗ. ಸೊ ನಾನು ಇಲ್ಲೇನ್ ಮಾಡಾಕತ್ತೀನಿ, ಇಂಟೀಜರ್ನ ನಾನು ಯೂಸರ್ ಎಂಟರ್ ಮಾಡ್ತಾನೆ ಅಂತೇಳಿ ಎಕ್ಸ್ಪೆಕ್ಟ್ ಮಾಡಾಕತ್ತೀನಿ. ಆದ್ರೆ ಯೂಸರ್ ಏನ್ ಮಾಡಿದ, ಕ್ಯಾರೆಕ್ಟರ್ ಕೊಟ್ಟ ಈ ತರ. ಓಕೆ, ಅವಾಗ ನಮಗ ಈ ರೀತಿ ಇನ್ಪುಟ್ ಮಿಸ್ ಮ್ಯಾಚ್ ಎಕ್ಸೆಪ್ಷನ್ ಬರ್ತೈತಿ. ಸೊ ಇದನ್ನ ಯಾವ ರೀತಿ ಫಿಕ್ಸ್ ಮಾಡ್ಬೇಕಂತ ಹೇಳಿ, ಸೊ ಸ್ಕ್ಯಾನರ್ ದಾಗ ಹ್ಯಾಸ್ ನೆಕ್ಸ್ಟ್ ಇಂಟ್ ಅಂತ ಹೇಳಿ, ಈ ರೀತಿ ಇಂಟೀಜರ್ ಅಷ್ಟ ಅಲ್ಲ, ಇವನ್ ಬ್ಯಾರೆ ಡಾಟಾ ಟೈಪ್ಗೂ ಹ್ಯಾಸ್ ನೆಕ್ಸ್ಟ್ ಡಬಲ್ ಅಂತ ಹೇಳಿ ಮೆಥಡ್ಸ್ ಅದಾವ. ಈ ಮೆಥಡ್ ಏನ್ ಮಾಡ್ತೈತಿ ಅಂದ್ರೆ ಬೇಸಿಕಲಿ ಇನ್ಪುಟ್ ಬಫರ್ ಇಂದ ಡಾಟಾನ ರೀಡ್ ಮಾಡಂಗಿಲ್ಲ. ಇನ್ಪುಟ್ ಬಫರ್ ಇಂದ ಏನ್ ನೋಡ್ತೈತಿ, ಎಂಟರ್ ಮಾಡಿರುವಂತ ಡಾಟಾ ಇವನ್ ಬಿಫೋರ್ ರೀಡಿಂಗ್ ಇದ ಟಿ ಏನೈತಿ ಇಂಟೀಜರ್ ಟೈಪ್ ಐತೋ ಇಲ್ಲೋ ಅಂತ ಚೆಕ್ ಮಾಡ್ತೈತಿ. ಸೊ ಇನ್ಪುಟ್ ಬಫರ್ ದಾಗ ಏನೋ ಡಾಟಾ ಇರ್ತೈತಿ, ಜಸ್ಟ್ ಏನ್ ಚೆಕ್ ಮಾಡಾಕ್ತೈತಿ ಅದ ಇಂಟೀಜರ್ ಐತೋ ಇಲ್ಲ ಅಂತ ಚೆಕ್ ಮಾಡ್ತೈತಿ. ಇನ್ ಕೇಸ್ ಇಂಟೀಜರ್ ಇತ್ತು ಅಂತಂದ್ರ ಲೈನ್ ನಂಬರ್ 9 ಬರ್ತೈತಿ, ಅದನ್ನ ರೀಡ್ ಮಾಡ್ತೈತಿ. ರೀಡ್ ಮಾಡಿದ ತಕ್ಷಣ ಏನಾಕೈತಿ, ನಮ್ದ ಇನ್ಪುಟ್ ಬಫರ್ ದಾಗಿಂದ ಆ ವ್ಯಾಲ್ಯೂ ಹೋಗ್ತೈತಿ. ಆ ವ್ಯಾಲ್ಯೂ ನಮ್ಗೆ ಅಸೈನ್ ಆಕೈತಿ, ಪ್ರಿಂಟ್ ಮಾಡ್ತೀವಿ. ಇಲ್ಲ ಅಂತಂದ್ರ ಈ ಎರರ್ ಬರ್ತೈತಿ, ಇನ್ವ್ಯಾಲಿಡ್ ಇನ್ಪುಟ್ ಎಂಟರ್ಡ್ ಅಂತ ಹೇಳಿ. ಇದನ್ನ ರನ್ ಮಾಡಿ ನೋಡೋಣ ಅಂತ ನಾವು. ಫಸ್ಟ್ ಕೇಸ್ದಾಗ ನಾನು ವ್ಯಾಲಿಡ್ ಇನ್ಪುಟ್ ಕೊಡಾಕತ್ತೀನಿ, ವರ್ಕ್ ಆಯ್ತು ನಂಬರ್ ಅಂತೇಳಿ. ಸೆಕೆಂಡ್ ಕೇಸ್ದಾಗ ನಾನು ಏನ್ ಮಾಡ್ತೀನಿ, ಕ್ಯಾರೆಕ್ಟರ್ ಎಂಟರ್ ಮಾಡ್ತೀನಿ. ಸೊ ಎಂಟರ್ ಮಾಡಿದೆ, ಅವಾಗ ಏನಾಯ್ತು, ನಂದ ಎರರ್ ಸ್ಟೇಟ್ಮೆಂಟ್ ಬಂತು. ಸೊ ಇದು ಇಫ್ ಎಲ್ಸ್ ಅನ್ನೋದ ಕಂಡೀಷನಲ್ ಸ್ಟೇಟ್ಮೆಂಟ್ಸ್. ನಾವು ನೆಕ್ಸ್ಟ್ ವಿಡಿಯೋದ ಡೀಟೇಲಿಂಗ್ ನೋಡೋಣ ಅಂತ ಇವನು. ಸೊ ನಮ್ದ ಇನ್ನೊಂದು ಇಶ್ಯೂ ಐತಿ ಇಲ್ಲಿ, ಈ ಇಶ್ಯೂನ ಡಿಸ್ಕಸ್ ಮಾಡೋಣ ಅಂತ. ಯಾವಾಗ ನಾವ ನೆಕ್ಸ್ಟ್ ಇಂತ ಆಮೇಲೆ ನೆಕ್ಸ್ಟ್ ಲೈನ್ ಟುಗೆದರ್ ಯೂಸ್ ಮಾಡ್ತೀವಲ್ಲ, ಅವಾಗ ಒಂದು ಇಶ್ಯೂ ಬರ್ತೈತಿ. ಆ ಇಶ್ಯೂ ಏನಂತಂದ್ರೆ ಬೇಸಿಕಲಿ ಯಾವಾಗ ನಾವು ನೆಕ್ಸ್ಟ್ ಇಂಟನ್ನ ರೀಡ್ ಮಾಡ್ತೀವಲ್ಲ, ಅವಾಗ ಜಸ್ಟ್ ಇದು ಇಂಟೀಜರ್ ಪಾರ್ಟ್ ಅಷ್ಟ ರೀಡ್ ಮಾಡ್ಕೊಂಡಿರ್ತೈತಿ. ನಾವೇನ್ ಮಾಡಿದ್ವ, 34 ಅಂತ ಹೇಳಿ ಕೊಟ್ಟಿವ, ಅದಾದ್ಮೇಲೆ ಎಂಟ್ರಿ ಹಿಟ್ ಮಾಡಿದ್ವಿ. ಎಂಟ್ರಿ ಅಂತಂದ್ರೆ ಏನ, ನ್ಯೂ ಲೈನ್ ಕ್ಯಾರೆಕ್ಟರ್. ಸೊ ಇನ್ಪುಟ್ ಬಫರ್ದಾಗ 34 ಐತಿ, ಬ್ಯಾಕ್ ಸ್ಲಾಶ್ ಏನೋ ಐತಿ. ಯಾವಾಗ ನಾವು ನೆಕ್ಸ್ಟ್ ಇಂಟ್ ಅಂತ ಹೇಳಿ ಮಾಡಿದ್ವಲ್ಲ, ಅವಾಗಿದ್ದ ಜಸ್ಟ್ 34 ಅಷ್ಟನ್ನ ಕನ್ಸ್ಯೂಮ್ ಮಾಡ್ಕೋತ. ಸೊ ನಮ್ದು ಇನ್ಪುಟ್ ಬಫರ್ದಾಗ ಇನ್ನ ಇನ್ಪುಟ್ ಬಫರ್ದಾಗ ಬ್ಯಾಕ್ ಸ್ಲಾಶ್ ಏನ್ ಹಂಗ ಉಳ್ಕೋತ. ಸೊ ಇಲ್ಲಿ ಏನ್ ಮಾಡಾಕತ್ತೀನಿ, ನಾನು ಫಸ್ಟ್ ಗೆ ನಂಬರ್ನ ರೀಡ್ ಮಾಡ್ಕೊಳಾಕ್ತೀನಿ. ನೆಕ್ಸ್ಟ್ ಇಂಟ್ ಮಾಡಿದೆ 34 ಅಂತೇಳಿ ಬಂತ, ಅದನ್ನ ಪ್ರಿಂಟ್ ಮಾಡಾಕತ್ತೀನಿ ನಾನು. ಓಕೆನಾ, ನಂಬರ್ ಅಂತೇಳಿ ಪ್ರಿಂಟ್ ಆಯ್ತು. ಆದ್ರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ದಾಗ ಏನ್ ಮಾಡಾಕತ್ತೀನಿ, ಸ್ಕ್ಯಾನರ್ ಡಾಟ್ ನೆಕ್ಸ್ಟ್ ಲೈನ್. ಸ್ಕ್ಯಾನರ್ ಡಾಟ್ ನೆಕ್ಸ್ಟ್ ಲೈನ್ ಏನಂತ ಹೇಳಿದ್ವಿ ನಾವು, ಅಪ್ ಟು ನ್ಯೂ ಲೈನ್ ಬರುತ್ತಾನು ಇದ ಇನ್ಪುಟ್ ಬಫರ್ ಇಂದ ಡಾಟಾನ ರೀಡ್ ಮಾಡ್ತೈತಿ. ಆದ್ರೆ ಇಲ್ಲಿ ಏನಾಗ್ತೈತಿ, ಇನ್ಪುಟ್ ಬಫರ್ ದಾಗ ಬ್ಯಾಕ್ ಸ್ಲಾಶ್ ಆಲ್ರೆಡಿ ಐತಿ. ಸೊ ಸ್ಕ್ಯಾನರ್ ಡಾಟ್ ನೆಕ್ಸ್ಟ್ ಲೈನ್ ಏನ್ ಅಸಂಪ್ಷನ್ ಮಾಡ್ಕೋತೈತಿ ಅಂತಂದ್ರೆ, ಯೂಸರ್ ಆಲ್ರೆಡಿ ಇನ್ಪುಟ್ ಪ್ರೊವೈಡ್ ಮಾಡ್ಯಾನ ಅಂತ ಹೇಳಿ ಅನ್ಕೋತೈತಿ. ಇದ್ರ ಸಲುವಾಗಿ ಯೂಸರ್ಗೆ ಇನ್ಪುಟ್ ಕೊಡಾಕನೆ ಬಿಡಂಗಿಲ್ಲ ಸೆಕೆಂಡ್ ಟೈಮ್. ಸೊ ಇದನ್ನ ನಾವ ಕೋಡ್ ಇಂದ ನೋಡೋಣ ಅಂತ, ಯಾವ ರೀತಿ ಇದ ಇಶ್ಯೂ ಬರ್ತೈತಿ, ಅದನ್ನ ಆಮೇಲೆ ನೆಕ್ಸ್ಟ್ ಯಾವ ರೀತಿ ಫಿಕ್ಸ್ ಮಾಡ್ಬೇಕಂತೇಳಿ. ಎಂಟು ನಂಬರ್ ಮಾಡಿದೆ, 88 ಅಂತ ಹೇಳಿ ಕೊಟ್ಟೆ. ಸೊ ಇಲ್ಲಿ ನೀವು ನೋಡಿದ್ರೆ ಎಂಟರ್ ಲೈನ್ ಅಂತ ಹೇಳಿ ಬಂತ. ಆದ್ರ ನಮಗ ಯೂಸರ್ ಕಡೆಯಿಂದ ಇನ್ಪುಟ್ ತಗೊಳ್ತದ. ಎದಕ್ಕಂತಂದ್ರ ಬಫರ್ದಾಗ ಆಲ್ರೆಡಿ ಏನೈತಿ, ಬ್ಯಾಕ್ ಸ್ಲಾಶ್ ಎನ್ ಐತಿ. ಸೊ ನೆಕ್ಸ್ಟ್ ಲೈನ್ ಏನಂತ ಅನ್ಕೋತಂದ್ರೆ, ಯೂಸರ್ ಆಲ್ರೆಡಿ ಇನ್ಪುಟ್ ಪ್ರೊವೈಡ್ ಮಾಡ್ಯಾನ ಅಂತ ಹೇಳಿ ತಿಳ್ಕೊಳಾಗ್ತೈತದ. ಅದಕ್ಕೆ ಯೂಸರ್ ಕಡೆಯಿಂದ ಇನ್ಪುಟ್ ಕೇಳೋಲ್ತದ.
ಇದನ್ನ ನಾವ ಇಶ್ಯೂನ ಫಿಕ್ಸ್ ಮಾಡ್ಬೇಕಂತಂದ್ರ ನಾವ ಇನ್ನೊಂದ ಎಸ್ ಸಿ ಡಾಟ್ ನೆಕ್ಸ್ಟ್ ಲೈನ್ ಅನ್ನ ಆಡ್ ಮಾಡ್ಬೇಕ ಎಸ್ ಸಿ ಡಾಟ್ ನೆಕ್ಸ್ಟ್ ಇಂಟ್ ಆದ ಕೂಡಲೇ. ಸೊ ಇದು ಏನ್ ಮಾಡ್ತೈತಿ ಅಂದ್ರೆ ಎಕ್ಸ್ಟ್ರಾ ಎಸ್ ಸಿ ಡಾಟ್ ನೆಕ್ಸ್ಟ್ ಲೈನ್ ಇನ್ಪುಟ್ ಬಫರ್ದಾಗಿರುವಂತ ಈ ಬ್ಯಾಕ್ ಸ್ಲಾಶ್ ಅನ್ನ ಕನ್ಸ್ಯೂಮ್ ಮಾಡ್ತೈತಿ. ಸೊ ಫಸ್ಟ್ ಗೆ ಏನ್ ಮಾಡ್ತೈತಿ, ಇನ್ಪುಟ್ ಬಫರ್ದಾಗ 34 ಬ್ಯಾಕ್ ಸ್ಲಾಶ್ ಎನ್ ಐತಿ. ಸೊ ನೆಕ್ಸ್ಟ್ ಆದ್ಮೇಲೆ 34 ಅದನ್ನ ಕನ್ಸ್ಯೂಮ್ ಮಾಡ್ತಾ ಆಮೇಲೆ ಇನ್ಪುಟ್ ಬಫರ್ದಾಗ ಬ್ಯಾಕ್ ಸ್ಲಾಶ್ ಎನ್ ಅಷ್ಟ ಐತಿ. ಸೊ ಯಾವಾಗಿದ ಎಸ್ ಸಿ ಡಾಟ್ ನೆಕ್ಸ್ಟ್ ಲೈನ್ ಬರ್ತೈತಲ್ಲ ಅದೇನ್ ಮಾಡ್ತೈತಿ, ಇದನ್ನ ರೀಡ್ ಮಾಡ್ತೈತಿ. ಇನ್ಪುಟ್ ಬಫರ್ದಾಗ ಇರುವಂತ ಬ್ಯಾಕ್ ಸ್ಲಾಶ್ ಎನ್ ಅನ್ನ ರೀಡ್ ಮಾಡ್ತೈತಿ. ಸೊ ರೀಡ್ ಮಾಡಿ ಏನ್ ಮಾಡ್ತೈತಿ, ಏನೋ ಆಪರೇಷನ್ ಪರ್ಫಾರ್ಮ್ ಮಾಡಕತ್ತಿಲ್ಲ. ಸೊ ಅದನ್ನ ಬೇಸಿಕಲಿ ಬ್ಯಾಕ್ ಸ್ಲಾಶ್ ಅನ್ನ ಕನ್ಸ್ಯೂಮ್ ಮಾಡ್ತೈತಿ. ನೆಕ್ಸ್ಟ್ ನಾವ್ ಯಾವಾಗ ಎಂಟರ್ ಲೈನ್, ಯಾವಾಗ ನಾವು ಎಸ್ ಸಿ ಡಾಟ್ ನೆಕ್ಸ್ಟ್ ಲೈನ್ ಅಂತ ಹೇಳಿ ಕೊಡ್ತೀವಲ್ಲ ಅವಾಗ ಯೂಸರ್ ಪೂರ್ತಿ ಲೈನ್ ಎಂಟರ್ ಮಾಡೋತನ ಸ್ಕ್ಯಾನರ್ ಕಾಯ್ತೈತಿ. ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ಈಗ ನಂದ ಕನ್ಸೋಲ್ ಬೇಸಿಕಲಿ ವೇಟ್ ಮಾಡಾಕ್ತೈತಿ. ಟಿ ಟಿ ಜಿ ಜಿ. ಇದೆ ಸ್ಕ್ಯಾನರ್ ಕ್ಲಾಸ್ ಬಗ್ಗೆ, ಯಾವ ರೀತಿ ನಾವು ಸ್ಕ್ಯಾನರ್ ಕ್ಲಾಸ್ ಯೂಸ್ ಮಾಡ್ಕೊಂತ ಇನ್ಪುಟ್ ಅನ್ನ ಕನ್ಸೋಲ್ ಇಂದ ರೀಡ್ ಮಾಡ್ಕೋತೀವಿ ಅಂತ ಹೇಳಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನ ನಾವು ತಿಳ್ಕೊಳಕತ್ತಿದೀವಿ ಅಂತ ಅನಿಸ್ತಂದ್ರ ಈ ವಿಡಿಯೋಕ್ಕ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಏನಾರ ಡೌಟ್ಸ್ ಇದ್ದು ಅಂದ್ರೆ ಕಮೆಂಟ್ ಸೆಕ್ಷನ್ದಾಗ ಮೆನ್ಷನ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.